ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಖಾಸಗಿ ಬಸ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಹಾಸನದ ಶಾಂತಿ ಗ್ರಾಮದ ಬಳಿ ಹೈವೇ 75ರಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಈ ಖಾಸಗಿ ಬಸ್ ಧಗಧಗನೆ ಹೊತ್ತಿ ಉರಿದಿರುವಂಥದ್ದು. ಮೊದಲು ಟೈರ್ಗೆ ಬೆಂಕಿ ಹೊತ್ತಿಕೊಂಡಿದ್ದನ್ನು ಚಾಲಕ ಗಮನಿಸಿದ್ದಾರೆ. ಅವರ ಸಮಯ ಪ್ರಜ್ಞೆಯಿಂದಾಗಿ ಪ್ರಯಾಣಿಕರ ಜೀವ ಉಳಿದಿದೆ. ಕೂಡಲೇ ರಸ್ತೆ ಬದಿಗೆ ಬಸ್ಸನ್ನು ನಿಲ್ಲಿಸಿ ಪ್ರಯಾಣಿಕರನ್ನ ತತ್ಕ್ಷಣಕ್ಕೇನೆ ಕೆಳಗೆ ಇಳಿಸಿದ್ದಾರೆ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಒಟ್ಟಾರೆಯಾಗಿ 36 ಪ್ರಯಾಣಿಕರು ಬಚಾವಾಗಿರುವಂಥದ್ದು, ಅವರ ಜೀವ ಉಳಿದಿರುವಂಥದ್ದು. ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸವನ್ನ ಪಡಬೇಕಾಯಿತು. ಯಾಕೆಂದರೆ ಅವರು ಬರುವ ಹೊತ್ತಿಗೆಲ್ಲ ಬಸ್ ಧಗಧಗನೆ ಹೊತ್ತಿ ಉರಿತಾ ಇತ್ತು. ಸದ್ಯ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಘಟನಾ ಸ್ಥಳದಿಂದಲೇ ನಮ್ಮ ಹಾಸನ ಪ್ರತಿನಿಧಿ ಕಿರಣ್ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಕಿರಣ್, ಏನಾಗಿತ್ತು? ಟೈರಲ್ಲಿ ಮೊದಲು ಬೆಂಕಿ ಕಾಣಿಸ್ಕೊಳ್ತು ಅಂತ ಹೇಳಲಾಗ್ತಾ ಇದೆ. ಬೆಂಕಿ ಅವಘಡಕ್ಕೆ ಕಾರಣ ಏನು ಅನ್ನೋದು ತಿಳಿದು ಬಂದಿದೆಯಾ ಕಿರಣ್? ಈಗ ಪರಿಸ್ಥಿತಿ ಹತೋಟಿಗೆ ಬಂದಿದೆಯಾ ಅಲ್ಲಿ? ನವೀನ್, ಏನು ಮಂಗಳೂರಿಂದ ಬೆಂಗಳೂರಿಗೆ ಖಾಸಗಿ ಬಸ್ ಬರ್ತಾ ಇರತ್ತೆ. ಏಕಾಏಕಿ ಹಾಸನ ಜಿಲ್ಲೆ ಶಾಂತಿಗ್ರಾಮ ಬಳಿ ಬರ್ತಾ ಇದ್ದಂಗೆ ಟೈರ್ನಲ್ಲಿ ಬೆಂಕಿ ಕಾಣಿಸ್ಕೊಳತ್ತೆ. ಕೂಡಲೇ ಎಚ್ಚೆತ್ಕೊಂಡಂತ ಚಾಲಕ ಜಲೀಲ್ ಅಂದ್ರೆ ಸುಮಾರು 36 ಜನ ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ನಿದ್ರೆ ಮಂಪರಲ್ಲಿ ಇರ್ತಾರೆ. ಅದಲ್ಲದೆ 4 ಜನ ಕ್ಲೀನರ್ ಸೇರಿದಂತೆ ಚಾಲಕರು ಸೇರಿದಂತೆ ಒಟ್ಟು 40 ಜನ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಶಾಂತಿಗ್ರಾಮ ಬಳಿ ಬರ್ತಾ ಇರ್ತಾರೆ. ಏಕ್ದಮ್ ಟೈರ್ನಲ್ಲಿ ಬೆಂಕಿ ಕಾಣಿಸ್ಕೊಳುತ್ತೆ. ಕೂಡಲೇ ಎಚ್ಚೆತ್ಕೊಂಡಂತ ಚಾಲಕ ಏನ್ ಮಾಡ್ತಾನೆ, ಅಲ್ಲಿ ಅಂದ್ರೆ ಬಸ್ನಲ್ಲಿ ನಿದ್ರೆ ಮಂಪನಲ್ಲಿ ಇದ್ದಂತ 36 ಜನ ಪ್ರಯಾಣಿಕರನ್ನು ಕೂಡ ಕೆಳಗಡೆ ಇಳಿಸಿರುವಂಥದ್ದು. ಅದಲ್ಲದೆ ಈಗ ಸ್ವತಃ ಚಾಲಕನೇ ಇದ್ದಾರೆ. ಚಾಲಕನಿಗೆ ಮಾತಾಡ್ತಾ ಹೋಗ್ತೀನಿ. ಜಲೀಲ್, ನೀವು ಶಾಂತಿಗ್ರಾಮ ಬರ್ತಾ ಇದ್ದಂಗೆ ಏನಾಯ್ತು? ಮೊದಲು ಟೈರ್ನಲ್ಲಿ ಬೆಂಕಿ ಕಾಣಿಸ್ಕೊಂತ ಘಟನೆ ಏನಾಯ್ತು? ನೀವೆಂಗೆ ಎಚ್ಚೆತ್ಕೊಂಡ್ರಿ? ನಾವು ನೋಡುವಾಗ ಟೈರ್ ಹೊಡೆದೋಯ್ತು. ಟೈರ್ ಹೊಡೆದೋದ ಮೇಲೆ ನಾನು ಕಂಡಕ್ಟರ್ನ ಕಳಿಸಿದ ಮೇಲೆ ಬೆಂಕಿ ಹೊತ್ತಾಯಿತು. ಆಮೇಲೆ ನಾನು ಎಲ್ಲ ಪ್ಯಾಸೆಂಜರ್ಗಳನ್ನು ಕರೆದು ಎಚ್ಚರಿಸಿ ಎಲ್ಲರನ್ನು ಸೇಫ್ಟಿ ಮಾಡಿ ನಾವು ಕಳಿಸಿದೆ. ದೇವ್ರ ದಯದಿಂದ. ಟೈರ್ ಬ್ಲಾಸ್ಟ್ ಆಯ್ತಾ ಇಲ್ಲ ಟೈರ್ ಬೆಂಕಿ ಕಾಣಿಸ್ಕೊಂತ? ಅಲ್ಲ, ಬ್ಲಾಸ್ಟ್ ಆದ ಮೇಲೆ ಬೆಂಕಿ ಅಂದ. ಆಮೇಲೆ ನಮಗೆ ಬೆಂಕಿ ಕಾಣ್ತು ಬ್ಲಾಸ್ಟ್ ಆದ ಮೇಲೆ. ಆಮೇಲೆ ನಾವು ಎಚ್ಚರಿಕೆ ಮಾಡಿ ಎಲ್ಲ ಪ್ಯಾಸೆಂಜರ್ಗಳನ್ನು ಸೇಫ್ಟಿಯಿಂದ ಹೊರಗಡೆ ತೆಗೆದಿವೆ ಅಷ್ಟೇ. ದೇವರ ದಯದಿಂದ ಯಾರಿಗೆ ಏನಾಗಲಿಲ್ಲ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಇದ್ದರು, ಅವರಿಗೆ ಏನಾಗಲಿಲ್ಲ. ದೇವರ ದಯದಿಂದ ನಾವು ಎಲ್ಲರನ್ನು 36 ಜನ ಪ್ಯಾಸೆಂಜರ್ಗಳನ್ನು ಸೇಫ್ಟಿಯಾಗಿ ಕಳಿಸಿದ್ದೇವೆ. ಮಂಗಳೂರು ಎಲ್ಲಿಂದ, ಅಂದ್ರೆ ಪುತ್ತೂರಿಂದ ಬಂದಿದ್ದ ಬಸ್ಸಾ ಇಲ್ಲ ಮಂಗಳೂರು ಎಲ್ಲಿಂದ ಬಂದಿದ್ದ ಬಸ್ ಇದು? ಮತ್ತೆ ಮಾಲೀಕರು ಯಾರು? ಮಂಗಳೂರು ಮಣಿಪಾಲದಿಂದ ಬಂದ ಗಾಡಿ ಬಸ್ಸು. ಇದರ ಮಾಲೀಕರು ರಸೀದ್ ಅಲಿ, ಭಾರತ್ ರಸೀದ್, ಮಂಗಳೂರವರೇ. ಬೇರೆ ಏನು ಬೆಂಕಿ ಹತ್ತಾಗ ನಿಮ್ಗೊಂದು ಆತಂಕ ಆಗಿತ್ತು? ಏನಾಗಿತ್ತು ಆ ಸಂದರ್ಭದಲ್ಲಿ? ಸುಮಾರು ಮಧ್ಯರಾತ್ರಿ ಬೆಳಗಿನ ಜಾವ ಸುಮಾರು 2:45 ಆದಂತ ಘಟನೆ ಇದು ಅಲ್ವಾ? 2:45 ನಮಗೆ ಒಂದು ಹೀಗೆ ಬೆಂಕಿ ಇದ್ದಾಗ ನಮಗೆ ಒಂದು ಹೆದರಿಕೆ ಆಗ್ತದೆ. ಹಾಗೆ ಫಸ್ಟ್ ಟೈಮ್ ಅದಾದ ಇಲ್ಲಿ ಹಾಸನ ಕೇರಳದಲ್ಲಿ. ಹಾಗೆ ನಾವು ಎಲ್ಲ ಪ್ಯಾಸೆಂಜರ್ಗಳನ್ನು ಸೇಫ್ಟಿ ಮಾಡಿ ಬಿಟ್ಟಿದ್ದೇವೆ. ದೇವರಿಂದ ಯಾರಿಗೆ ಏನಾಗಲಿಲ್ಲ. ನಾವು ಎಲ್ಲ ಕ್ಲಿಯರ್ ಆಗಿದ್ದೇವೆ. ನವೀನ್, ನೀವು ನೋಡ್ತಾ ಇರ್ಬೋದು, ಏನು ಶಾಂತಿಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ 75 ಇದೆ. ಈ ಬಸ್ ಸಂಪೂರ್ಣವಾಗಿ ಕರ್ಕಲಾಗಿದೆ. ಇನ್ನೊಂದ್ ಕಡೆ ಏನಾಗಿದೆ, ಟೈರು ಕೂಡ ಸುಮಾರು 100 ಮೀಟರ್ ದೂರ ಬಿದ್ದಂಥದ್ದು. ಅಲ್ಲಿ ಚಾಲಕ ಜಲೀಲ್ ಹೇಳೋ ಪ್ರಕಾರ ಅದೃಷ್ಟವಶಾತ್ ಯಾರಿಗೂ ಏನು ತೊಂದರೆ ಆಗಿಲ್ಲ. ನಾನು ಎಚ್ಚೆತ್ಕೊಂಡೆ, ಅಂದ್ರೆ ಟೈರು ಸ್ಫೋಟ ಆಗಿದ್ ಕೂಡ ನಾನು ಎಚ್ಚೆತ್ಕೊಂಡೆ. ಟೈರ್ನಲ್ಲಿ ಬೆಂಕಿ ಕಾಣಿಸ್ಕೊಂತು. ಅದಾದ ನಂತರ ಆ ಬೆಂಕಿ ಸಂಪೂರ್ಣವಾಗಿ ಬಸ್ನ ಆವರಿಸ್ತು. ಕೂಡಲೇ ನಾನು ನಿದ್ರೆ ಮಂಪ್ನಲ್ಲಿದ್ದಂಥ ಎಲ್ಲ 36 ಜನ ಪ್ರಯಾಣಿಕರನ್ನ ಕೆಳಗಿಳಿಸಿದೆ. ಯಾರಿಗೂ ಕೂಡ ಯಾವುದೇ ರೀತಿ ದೇವ್ರ ದಯೆಯಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಂತ ಕೂಡ ಜಲೀಲ್ ಹೇಳ್ತಾರಂಥದ್ದು. ನವೀನ್.